ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಂ ಅದ್ವೈತಪೂರ್ಣಂ. 1977 ಡಿಸೆಂಬರ್ 18ನೇ ತಾರೀಕು ಶೇಷಾದ್ರಿಪುರಂ ಕಾಲೇಜು ಸಮೀಪದ ನೆಹರು ಮೈದಾನದಲ್ಲಿ ಲೋಕಾರ್ಪಣೆಗೊಂಡ ಕೃತಿ ತುರ್ತು ಪರಿಸ್ಥಿತಿಯ ವಿರುದ್ಧ ಭಾರತಾದ್ಯಂತ ನಡೆದ ಹೋರಾಟದ ಹಿನ್ನೆಲೆಯಲ್ಲಿ ಆ ಹೋರಾಟಕ್ಕೆ ಕರ್ನಾಟಕ ನೀಡಿದ ವಿಶಿಷ್ಟ ಕೊಡುಗೆಯನ್ನು ದಾಖಲಿಸಿದ ಈ ಅಪೂರ್ವ ಕೃತಿ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷಗಳಾದ ಈ ಸಂದರ್ಭದಲ್ಲಿ ಮತ್ತೆ ಎಲ್ಲ ಓದುಗರಿಗೆ ಲಭ್ಯವಾಗ್ತಾ ಇದೆ. ಅಂದಿನ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಮೆಲುಕು ಹಾಕುವುದಕ್ಕೆ, ತುರ್ತು ಪರಿಸ್ಥಿತಿಯ ನಂತರದ ಪೀಳಿಗೆಗೆ ಆ ಕರಾಳ ದಿನಗಳನ್ನು ಪರಿಚಯಿಸುವುದಕ್ಕಾಗಿ ಈ ಪ್ರಯತ್ನ ನಡೆದಿದೆ. ತುರ್ತು ಪರಿಸ್ಥಿತಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ, ಮೀಸಾದಂತಹ ಕರಾಳ ಶಾಸನದಡಿಯಲ್ಲಿ ಬಂಧಿತರಾಗಿ ಜೈಲುವಾಸವನ್ನೂ ಅನುಭವಿಸಿದ್ದ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು, ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು, ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭುಗಿಲು ಮರುಮುದ್ರಿತ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ. ಅವರೆಲ್ಲರಿಗೂ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ, ಮಂಥನ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಜನಶಿಕ್ಷಣ, ಜನಜಾಗೃತಿ ಮತ್ತು ಜನಸೇವೆ ಉದ್ದೇಶದಿಂದ 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಯಿತು. ಇಂದು ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕಾರ್ಯ ಮುಂತಾದ ಚಟುವಟಿಕೆಗಳನ್ನು ಮಾಡ್ತಾ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಿನ ಮೊದಲ ಚಟುವಟಿಕೆ, ಪ್ರಾರಂಭಿಕ ಚಟುವಟಿಕೆ ಭಾರತೀಯ ಜೀವನ ಮೌಲ್ಯಗಳನ್ನು ಜನಮಾನಸದಲ್ಲಿ ಬೇರೂರಿಸುವ ಮತ್ತು ಭಾರತದ ನೈಜ ಇತಿಹಾಸವನ್ನು, ನಮ್ಮ ಜ್ಞಾನ ಪರಂಪರೆಯನ್ನು, ರಾಷ್ಟ್ರೀಯತೆಯನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಸಾಹಿತ್ಯ ರಾಷ್ಟ್ರೋತ್ಥಾನ ಪರಿಷತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ. ಸುಮಾರು 22 ತಿಂಗಳುಗಳ ಕಾಲ 1975 ಜೂನ್ 25ರಿಂದ 1977 ಮಾರ್ಚ್ 21 ಬೆಳಗ್ಗಿನವರೆಗೆ ಸತತವಾದಂತಹ ಹೋರಾಟ ಈ ದೇಶದಲ್ಲಿ ನಡೆಯಿತು. ಆ ಹೋರಾಟದ ಅಕ್ಷರ ರೂಪವೇ ಭುಗಿಲು. ಭುಗಿಲು 3 ಅಕ್ಷರದ ಪುಟ್ಟ ಶಬ್ದದ ಪುಸ್ತಕ, ಆದರೆ ಅನೇಕ ಅನುಭವಗಳನ್ನು, ಅನೇಕ ಕಥಾನಕಗಳನ್ನು, ಸರಕಾರದ ಮಾಹಿತಿಗೂ ಮೀರಿದ ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಒಂದು ಪುಸ್ತಕ. ಅದು ಅನುಭವ ಅಕ್ಷರರೂಪ ಪಡೆದಂತಹ ಒಂದು ಹೊತ್ತಿಗೆ. ಸುಮಾರು 12 ಅಧ್ಯಾಯಗಳ ಈ ಪುಸ್ತಕ ವಿಸ್ತೃತವಾಗಿ ತುರ್ತು ಪರಿಸ್ಥಿತಿಯ ಕಥನವನ್ನು ಕಟ್ಟಿಕೊಡುತ್ತೆ. ಸುಮಾರು 644 ಪುಟಗಳ ಬೃಹತ್ ಗ್ರಂಥ ಇದು. ಈಗ ಮರುಮುದ್ರಿತವಾಗಿ 750 ರೂಪಾಯಿ ಅದರ ಬೆಲೆ. ಆದರೆ ಇವತ್ತು ರಿಯಾಯಿತಿ ದರದಲ್ಲಿ ನಮಗೆ 600 ರೂಪಾಯಿಗೆ ಹೊರಗಡೆ ನಂತರ ಮಾರಾಟಕ್ಕೆ ಸಿಗುತ್ತೆ. ಪ್ರಾರಂಭದಲ್ಲಿ ಕರಾಳ ರಾತ್ರಿಯೆಡೆಗೆ ಅನ್ನುವಂತಹ ಅಧ್ಯಾಯದ ಮೂಲಕ ಪ್ರಾರಂಭ ಆಗುವ ಪುಸ್ತಕ, ನಂತರ ಹೋರಾಟ ಹೇಗೆ ಬೆಳೆಯಿತು ಅನ್ನುವ ಹೋರಾಟದ ನಾಂದಿ, ಚರಿತ್ರಾರ್ಹವಾದಂತಹ ಸತ್ಯಾಗ್ರಹ ಎನ್ನುವ 3ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದಾಖಲೆ ರೀತಿಯ ಹೋರಾಟದ ಭೂಮಿಕೆ, ಅದು ಕೂಡ ಆ 3 ಅಧ್ಯಾಯಗಳ ಒಳಗಡೆ ರಾಜಧಾನಿಯ ಮಡಿಲಿನಲ್ಲಿ, ಪುಣ್ಯ ನದಿಗಳ ಮಡಿಲಿನಲ್ಲಿ, ಅಂದರೆ ಮೈಸೂರು, ತುಂಗಭದ್ರೆ, ರಾಯಚೂರು ಆ ಕಡೆ ಸೇರಿಕೊಂಡ ಹಾಗೆ, ಸಹ್ಯಾದ್ರಿಯ ತಪ್ಪಲಾದಂತಹ ಶಿವಮೊಗ್ಗದ ಕಡೆ, ಹೀಗೆ ಕರ್ನಾಟಕದ ಮಡಿಲಲ್ಲಿ ಹೇಗೆ ನಡೀತು ಅಂತಕ್ಕಂಥ ಅದ್ಭುತ ಅಧ್ಯಾಯ 4ನೇದು.
ತುರ್ತು ಪರಿಸ್ಥಿತಿಯ ಆ ದಿನಗಳಲ್ಲಿ ಸಂವಿಧಾನದ ಮೇಲೆ ದಾಳಿ, ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹರಣ, ಹಕ್ಕುಗಳ ಮೇಲೆ ದಾಳಿ, ಅಮಾನವೀಯ ಚಿತ್ರಹಿಂಸೆ ನಡೆದವು. ಅಸತ್ಯ, ಅನ್ಯಾಯ, ದಬ್ಬಾಳಿಕೆಗಳನ್ನು ಕೊನೆಗಾಣಿಸಲು ಬೆವರು, ನೆತ್ತರು, ಕಣ್ಣೀರು ಒರೆಸಲು ನಡೆದ ಹೋರಾಟ ಜನಕ್ರಾಂತಿಯ ಸತ್ಯಕಥೆಯೇ ಭುಗಿಲು. ಇಂದಿನ ಈ ಕಾರ್ಯಕ್ರಮ 50 ವರ್ಷದ ಈ ರಾಷ್ಟ್ರಕ್ಕೆ ಒಂದು ವ್ಯಕ್ತಿ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಈ ರಾಷ್ಟ್ರದ ಸಂವಿಧಾನವನ್ನು ಧೂಳಿಪಟ ಮಾಡಿ ನಮ್ಮೆಲ್ಲರ ಹಕ್ಕನ್ನು, ದೇಶದ ಜನತೆಯ ಎಲ್ಲರ ಹಕ್ಕನ್ನು ಕಿತ್ತು ಹಾಕಿ, when our senior leaders, we must come to this program, and they requested me, handed over the old book Bugilu. Without a word, I said I will come. ಅದಾದ ಮೇಲೆ ಪ್ರಧಾನಮಂತ್ರಿ ಆಯ್ಕೆ, ಮದ್ಯಪಾನವನ್ನು ನಿಷೇಧ ಮಾಡಬೇಕು, ಧೂಮಪಾನವನ್ನು ನಿಷೇಧ ಮಾಡಬೇಕು ಅಂತ ಗಾಂಧಿಯವರು ಕೂತರು. ಆದರೆ ದುರ್ದೈವ ನಮಗೆ ಸಿಕ್ಕಿರುವಂಥ ಮೊದಲನೇ ಪ್ರಧಾನಮಂತ್ರಿ ಅದು 2ರ ದಾಸರು. ಸುಮಾರು ಒಂದು 16-17 ವರ್ಷ ಅವರು ದೇಶವನ್ನು ಮುನ್ನಡೆಸಿದರು. ನಮ್ಮ POK ಅಂತ ಹೇಳುವಂಥ ಭಾಗವನ್ನು ಕಳ್ಕೊಂಡೆವು. ಚೀನಾಕ್ಕೆ ಸುಮಾರು 43,000 ಚದರ ಕಿಲೋಮೀಟರ್ ಭೂಮಿಯನ್ನು ಕೊಟ್ಟೆವು ನಾವು. ಅದಾದ ನಂತರ ಒಂದು ಸಣ್ಣ ಬೆಳ್ಳಿ ರೇಖೆ, ನಾವೆಲ್ಲರೂ ಭಾರಿ ಆಸೆಯಿಂದಿದ್ದೆವು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶಕ್ಕೊಂದು ಹೊಸ ತಿರುವು ಕೊಡ್ತಾರೆ ಅಂತ. ಆದರೆ ಅವರ ಜೀವ ಮುಗಿಯಿತು ಅಥವಾ ಮುಗಿಸಿದರು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದಾದ ಮೇಲೆ 66ರಲ್ಲಿ ಮತ್ತೆ ಅದೇ ಕುಡಿ ಮತ್ತೆ ಬಂದಿರುವಂಥದ್ದು ಇಂದಿರಾ ಗಾಂಧಿಯವರು. ಗಾಂಧಿ ಅಂತ ಹೇಳ್ತಾರೆ, ಅದು ಎಲ್ಲಿ ಪ್ರಾರಂಭ ಆಯಿತು ಗೊತ್ತಿಲ್ಲ. ಅವರ ಗಂಡ ಗ್ಯಾಂಡಿ, ಅದು ಗಾಂಧಿ ಅಲ್ಲ. ಮತ್ತೆ ಮೋಸ ಮಾಡಿದರು ನಮ್ಮ ದೇಶಕ್ಕೆ ಅಂತ, ಜನಕ್ಕೆ ಅಂತ. ಆ ಗಾಂಧಿಗೆ ಈ ಗಾಂಧಿಗೆ ಏನು ಸಂಬಂಧ? ಜೂನ್ 25ಕ್ಕೆ, ಜೂನ್ 12ಕ್ಕೆ ಆ ತೀರ್ಪು, ಜೂನ್ 25 ಮಧ್ಯರಾತ್ರಿ. ಈ ಮಧ್ಯರಾತ್ರಿ ಒಂದು ದೊಡ್ಡ ರೋಗ ಇದೆ ಈ ದೇಶಕ್ಕೆ. ನಮಗೆ ಸ್ವಾತಂತ್ರ್ಯ ಬಂದದ್ದು ಮಧ್ಯರಾತ್ರಿ, ಅದಕ್ಕೋಸ್ಕರ ಸರಿ ಹೋಗ್ತಾ ಇಲ್ಲ ಈ ದೇಶ. ಇದೂ ಮಧ್ಯರಾತ್ರಿ 12 ಗಂಟೆಗೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು ಅವರು. ಇಡೀ ದೇಶದ ಜನಕ್ಕೆ ತುರ್ತು ಪರಿಸ್ಥಿತಿ ಏನು ಅಂತಲೂ ಗೊತ್ತಿಲ್ಲ. ಸಂವಿಧಾನದಲ್ಲಿ ದೇಶದ ಮೇಲೆ ಆಕ್ರಮಣ ಆದಾಗ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಬಹುದು ಅಂತಿದೆ. ಇಸ್ರೇಲ್ ಮತ್ತು ಉಳಿದ ದೇಶಗಳಿಗೆ ಯುದ್ಧ ಆಗ್ತಾಯಿದೆ. ಮೊನ್ನೆ ಇರಾನ್ನ ವಿರುದ್ಧ ಯುದ್ಧ ಆಗುವಲ್ಲಿವರೆಗೆ ಇಸ್ರೇಲ್ ಆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲೇ ಇಲ್ಲ. ಇಡೀ ದೇಶ ತೊಂದರೆಗೆ, ಅನ್ಯಾಯಕ್ಕೆ ಒಳಗಾಗ್ತದೆ ಅಂತ. ಆದರೆ ತನ್ನ ಕುರ್ಚಿ ಅಲ್ಲಾಡ್ತದೆ ಅಂತ ಹೇಳಿದಾಗ ಇವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. 12 ಗಂಟೆಗೆ ಘೋಷಣೆ ಆಗಿದೆ. 12:15 ಒಳಗೆ ಬೆಂಗಳೂರಿನಲ್ಲಿದ್ದಂಥ ಪಾರ್ಲಿಮೆಂಟ್ ನಿಯೋಗದಲ್ಲಿ ಬಂದಂಥ ವಾಜಪೇಯಿಯವರು ಇರ್ಬೋದು, ಅದ್ವಾನಿಯವರು ಇರ್ಬೋದು, ಮಧುದಂಡೆಯವರು ಮಿಶ್ರಾರವರು ಇರ್ಬೋದು, ರಾತ್ರಿ ಬೆಳಗಾಗಬೇಕಾದ್ರೆ ದೇಶದಲ್ಲಿರುವಂಥ ಎಲ್ಲ ನಾಯಕರು, ಜಯಪ್ರಕಾಶ್ ಇರ್ಬೋದು, ಮೊರಾರ್ಜಿಯವರು, ಅವರೆಲ್ಲ ಹೆಸರನ್ನು ಹೇಳಿದರು. ಅಂಥವ್ರೆಲ್ಲರೂ ಬಂದಾನ. ಜನಕ್ಕೆ ಏನೂ ಗೊತ್ತಿಲ್ಲ, ಅವಕ್ಕಾಗಿಬಿಟ್ರು ಜನ. ಅದಾದ ಮೇಲೆ ನಡೆದಿರುವಂಥದ್ದು ಅದೊಂದು ಘೋರ ಅನ್ಯಾಯ, ಅತ್ಯಾಚಾರ. ತಂದೆ ತಾಯಿ ಎದುರಿನಲ್ಲಿ ಮಗನನ್ನು ಹೊಡೆದು ಬಡಿದು ಕರ್ಕೊಂಡೋದ್ರು. ಕೆಲವು ಕಡೆಯಲ್ಲಿ ಮಕ್ಕಳ ಎದುರಿನಲ್ಲಿ ತಂದೆಗೆ ಹೊಡೆದು ಬಡಿದು ತಾಯಿಗೆ ಅವಾಚ್ಯವಾಗಿ ಕೆಟ್ಟ ಭಾಷೆಗಳಲ್ಲಿ ಮಾತಾಡಿ ಅವರನ್ನು ಕರ್ಕೊಂಡು ಹೋದರು. ಸುಮ್ಮನೆ ಕರ್ಕೊಂಡು ಹೋದದ್ದು ಮಾತ್ರ ಅಲ್ಲ, ದೇಶದ ಇತಿಹಾಸದಲ್ಲೇ ಆ ರೀತಿಯ ದೌರ್ಜನ್ಯ ನಡೆಸಿದ್ದಾರೆ ಗೊತ್ತಿಲ್ಲ ನನಗೆ.
ಡಿಸಿಪ್ಲಿನ್ ಶಿಕ್ಷೆ ಅಂತ ಕೊಟ್ಟರು. 2 ಕೈಗಳನ್ನು ಹಿಂದಕ್ಕೆ ಕಟ್ಟಿ ಆ ಹಗ್ಗವನ್ನು ಒಂದು ರಾಟೆಗೆ ಕಟ್ಟಿ ಆ ಕಡೆಯಿಂದ ಅದನ್ನು ಎಳಿತಾ ಹೋಗುದು. ಬರೀ 2 ಕೈ, ಅದರಿಂದ ಇಡೀ ದೇಹ, ಆ ದೇಹ ಏಳಬೇಕು, 2 ಭುಜ ಹೋದ ಹಾಗೆ. ಆ ಸಂದರ್ಭದಲ್ಲಿದ್ದಂಥ ಪೊಲೀಸರು ಅನ್ಯಾಯವನ್ನೇ ಮಾಡಿದರು. ಅವನು ಮೇಲಕ್ಕೆ ಹೋಗ್ತಾ ಇದ್ದ, ಪುನಃ ಎಳಿತಾ ಇದ್ರು. ಒಂದು ಚಪಾತಿ ಶಿಕ್ಷೆ ಅಂತ ಕೊಟ್ಟರು. ಆ ಸತ್ಯಾಗ್ರಹ ಕಾರ್ಯಕರ್ತನನ್ನು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅವನನ್ನು ಕೂತುಗೊಳಿಸಿ ಅವನ ಮೇಲೆ ಅವನ ಕಾಲ ಮೇಲೆ 2 ಕಾಲಿನ ಮೇಲೆ ಒಬ್ಬ ಪೊಲೀಸ್ ನಿಂತು ಒಂದು ರಾಡ್ ಹಿಡ್ಕೊಂಡು ಅವನ ತೊಡೆ ಮೇಲೆ ಹಿಂದೆ ಮುಂದಕ್ಕೆ ಹೋಗೋದು. ಅವನ ಇಡೀ ಮಾಂಸ ಎಲ್ಲ ಚೂರು. ಅದಕ್ಕೆ ಚಪಾತಿ ಶಿಕ್ಷೆ ಅಂತೇಳಿ. ಶಿಶ್ನೆಗಳಿಗೆ ದಬ್ಬಣ ಅಂದರೆ ದಪ್ಪದ ಸೂಜಿ, ಅದನ್ನು ಹಾಕಿದ್ದು. ಗುದದ್ವಾರಗಳಿಗೆ ಹಾಕಿದರು. ಸಾಧ್ಯನೇ ಇಲ್ಲ, ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳೋದು? ನೀನು ಅವನೇ ಎಲ್ಲಿದ್ದಾನೆ ಹೇಳು, ಇವನೇ ಎಲ್ಲಿದ್ದಾನೆ ಹೇಳು. ಸರ್ವಸಾಮಾನ್ಯರಿಗೆ ಏನು ಗೊತ್ತು ಅವರಿಗೆ? ಇಂಥ ಭಾರಿ ದೊಡ್ಡ ಒಂದು ದೌರ್ಜನ್ಯ ಆ ಸಂದರ್ಭ ನೋಡಿ. ಇಡೀ ದೇಶ ಸ್ತಬ್ಧ. ಮಾತಿನ ಹಕ್ಕಿಲ್ಲ, ಬರೆಯುವ ಹಕ್ಕಿಲ್ಲ, ಪ್ರಕಟ ಮಾಡುವ ಹಕ್ಕಿಲ್ಲ, ಮೆರವಣಿಗೆ ರೀತಿಯ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಯಾವುದಿದೆ, ಆ ಪತ್ರಿಕೆ ಸ್ವಾತಂತ್ರ್ಯವನ್ನು ತೆಗೆದುಬಿಟ್ರು. ಅನೇಕ ಪತ್ರಿಕೆಯವರು ಮರುದಿವಸ ಸಂಪಾದಕೀಯ ಬರಿಬೇಕಾದ್ರೆ ಸಂಪಾದಕೀಯದಲ್ಲಿ ಕಪ್ಪು ಬಣ್ಣ ಹಾಕಿದರು. ಯಾವ್ಯಾವ ಪತ್ರಿಕೆಗಳು ನನಗೆ ವಿರೋಧ ಇಂತ ಇದೆ ಅಂಥ ಪತ್ರಿಕೆಗಳಿಗೆ ರಾತ್ರಿ ವಿದ್ಯುತ್ತನ್ನೇ ನಿಲ್ಲಿಸಿಬಿಟ್ರು. ಎಂಥ ಘೋರವಾದಂಥ ಅನ್ಯಾಯ ಈ ದೇಶದ ಮೇಲೆ. ಇದರ ಮಧ್ಯದಲ್ಲಿ ಅದರ ಒಬ್ಬರು ಪ್ರಮುಖರಾಗಿದ್ದಂಥ ಮಧುಕರ ನಾಯಕ್ ಅಂತ ಅವ್ರು ಸಿಕ್ಕಿಬಿದ್ರು. ಅವರಿಗೆ ಎಲ್ಲ ಗೊತ್ತು, ಇದರ ಹಿಂದೆ ಮುಂದೆ ಬರುವುದು ಹೋಗುವುದು ಎಲ್ಲ ಗೊತ್ತು. ಅವರನ್ನು ಹಿಡ್ಕೊಂಡು ಹೋದರು. ಪೊಲೀಸ್ ಸ್ಟೇಷನ್ನ ಮೊದಲನೇ ಮಹಡಿಯಲ್ಲಿ ಸಾರಿ ಹೊಡೆದ್ರು, ವಿಪರೀತ ಹೊಡೆದು ಕಾಲನ್ನು ಅಡಿಗೆಲ್ಲ ಹೊಡೆದು ಬಿಡ್ತಾರೆ ಅವರಿಗೆ. ಪಕ್ಕ ಉಳಿದವರಿಗೆ ಗೊತ್ತಾಗಬಾರ್ದು. ಕೊನೆಗೆ ಅವರಿಗೆ ಅನಿಸಿತು, ಇನ್ನು ಒಂದು ಬಾರಿ ಹೊಡೆದ್ರೆ ನಾನು ಹೇಳಲೇಬೇಕು, ಈ ಬೇರೆ ದಾರಿ ಇಲ್ಲ. ಹೇಳಿದರೆ ನಾನು ಇಡೀ ನಮ್ಮ ದೇಶಕ್ಕೆ, ನಮ್ಮ ಸಂಘಟನೆಗೆ ನಾನು ಅನ್ಯಾಯ ಮಾಡಿದಾಗುತ್ತೆ. ಅದಕ್ಕೋಸ್ಕರ ನನ್ನ ಪ್ರಾಣ ಹೋದರೇನು ಅಂತ ಹೇಳಿ ಪೊಲೀಸರು ಹೊಡೆದು ಸುಸ್ತಾಗಿ ಕೂತ್ಕೊಳ್ತಾರ. ಕೂತ್ಕೊಂಡಾಗ ಬಂದು ಆಮೇಲೆ ಮಾಡಿಂದ ಕೆಳಗೆ ಧುಮುಕಿದ್ರು. ಪ್ರಾಣ ಹೋಗಲಿಲ್ಲ, 2 ಕಾಲುಗಳನ್ನು ಒಂದು ರೀತಿ ಅದು ಫ್ರ್ಯಾಕ್ಚರ್ ಆಯಿತು. ಈಗಲೂ ಅವರು ಸರಿಯಾಗಲಿಲ್ಲ. ಇಂಥ ದೌರ್ಜನ್ಯ ಮಾಡ್ತಾಯಿದ್ರು ಪೊಲೀಸರು. ಭುಗಿಲು ನನಗನ್ಸುತ್ತೆ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪುಸ್ತಕಗಳು ಬಂದಿದೆ. ಆದರೆ ನಿಜವಾದ ನೈಜ ಹೋರಾಟ ಸಂಕಲನ ಅಂತ ಬಂದಿರೋದು ನಮ್ಮ ರಾಜ್ಯದ ಈ ಭುಗಿಲು. ಅದಕ್ಕೆ ಕಾರಣಕರ್ತರು ಇಲ್ಲಿ ಅನೇಕರು ಇಲ್ಲಿ ಕೂತಿದ್ದಾರೆ. ತುರ್ತು ಪರಿಸ್ಥಿತಿ ಮುಗಿದು, ಚುನಾವಣೆ ಬಂದು, ಹೊಸ ಸರ್ಕಾರ ಬಂದು ಒಂದು 3-4 ತಿಂಗಳು ಈ ತಂಡ ಯಾವ ರೀತಿ ಕೆಲಸ ಮಾಡಿದೆ. ಕೊನೆಗೆ 77ನೇ ಇಸ್ವಿ ಡಿಸೆಂಬರಲ್ಲೇ ಈ ಪುಸ್ತಕ ಹೇಗೆ ಬಿಡುಗಡೆ ಆಯಿತು, ಅದು ನೆನೆಸ್ಕೊಂಡ್ರೆ ಇವತ್ತು ರೋಮಾಂಚನ ಆಗುತ್ತೆ. ನಾನು ಮೊದಲನೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಾನು ಭಾಗವಹಿಸಿದ್ದು ನನ್ನ ಚಿಕ್ಕ ವಯಸ್ಸಲ್ಲಿ ಆತ್ಮಾಹುತಿ ಪುಸ್ತಕ ಬಿಡುಗಡೆ ಆದಾಗ. ಎರಡನೇದು ಶ್ರೀ ಬಾಬು ಕೃಷ್ಣಮೂರ್ತಿ ಬರೆದಿದ್ದ ಅಜೇಯ ಪುಸ್ತಕ ಬರೆದಾಗ. ಬಾಬು ಕೃಷ್ಣಮೂರ್ತಿಯವರು ನಮ್ಮ ಶಾಖೆಗೆ ಬಂದಿದ್ದರು, ನಾನು ಬಾಲಕ. ಆಗ ಅವರು ಚಂದ್ರಶೇಖರ್ ಆಜಾದ್ ಬಗ್ಗೆ ನಮ್ಮೆಲ್ಲ ಬಾಲಕರಿಗೆ ಹೇಳಿದರು. ಹೇಗೆ ಬೇಡಿ ಹಾಕೋಕ್ಕೂ ಅವ್ರ ಕೈ, ಚಂದ್ರಶೇಖರ್ ಆಜಾದ್ ಕೈ ಸಿಗ್ತಾ ಇರಲಿಲ್ಲ, ಅಷ್ಟು ಸಣ್ಣವರಾಗಿದ್ದರು. ಕೊನೆಗೆ ಆಲ್ಫ್ರೆಡ್ ಪಾರ್ಕಲ್ಲಿ ಯಾವ ರೀತಿ ಅವರು ಮೈ ಆಜಾದ್ ಹೂ ಆಜಾದಿ ರಹೂಂಗ ಆಜಾದಿ ಮರುಂಗ ಅನ್ನೋ ರೀತಿಯಲ್ಲಿ ತೀರೋದ್ರು ಅಂತ ಬಾಬು ಕೃಷ್ಣಮೂರ್ತಿಯವರು ಅವತ್ತು ನಮಗೆಲ್ಲರನ್ನೂ ಕೂಡ ಪ್ರೇರಣೆ ಕೊಟ್ಟವರು. ಅದೇ ರೀತಿ ಭುಗಿಲು 48 ವರ್ಷದ ಹಿಂದೆ ಇವತ್ತು ಆಗಿದೆ. ಪ್ರಭಾಕರ್ ಭಟ್ರು ಹೋರಾಟದ ರೋಮಾಂಚನ ಕ್ಷಣಗಳನ್ನ ವಿವರಿಸಿದ್ದಾರೆ. ನಮಗಿನ್ನೂ ಕೂಡ ಕಲ್ಲಡ್ಕದ ಹೋರಾಟ, ಆ ಕಲ್ಲಡ್ಕದಿಂದ ಬಂದ ತಂಡ ಇನ್ನೂ ಕಣ್ಣು ಮುಂದೆ ಹಾಗೇ ಇದೆ. ಅವ್ರು ತಿಂದ ಏಟು, ಅವರು ಸಹಿಸಿದ ಹಿಂಸೆ ಇನ್ನೂ ಅದೇ ರೀತಿ ಇದೆ. ಅದನ್ನೆಲ್ಲನೂ ಕೂಡ ವಿವರಿಸಿ ಹೇಳ್ತಾ ಒಂದು ಮಾತು ಹೇಳಿದ್ದಾರೆ, ಇಲ್ಲಿರೋರೆಲ್ಲರೂ ಕೂಡ ದಯವಿಟ್ಟು ಕೊಂಡುಕೊಂಡು ಪುಸ್ತಕ ಓದಿ ಅಂತ. ನಂಗೆ ಚೆನ್ನಾಗಿ ನೆನಪಿದೆ, ಹಿಂದೆ ಬಂಗಾರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಮಾತು ಹೇಳಿದರು. ಅವರು ಎರ್ನಾಕುಲಂಗೆ ಹೋಗಿದ್ದರಂತೆ.
ಬೆಳಗ್ಗೆ ಜಾಗಿಂಗ್ ಮುಗಿಸ್ಕೊಂಡು ಹೋಗುವಾಗ ಹೋಟೆಲ್ ಮುಂದೆ ಒಬ್ಬ ಭಿಕ್ಷುಕ ಪೇಪರ್ ಓದ್ತಾ ಇದ್ನಂತೆ. ಇವ್ರು ಕೇಳೋದಂತ ಏನಪ್ಪ ಅಂದರೆ, ಇಲ್ಲ ದಿವಸ ಪೇಪರ್ನ ಕೊಂಡ್ಕೊಂಡು ಓದ್ತೀನಿ ಅಂತ ಭಿಕ್ಷುಕ ಹೇಳಿದ್ದ. ಬಂಗಾರಪ್ಪನವ್ರು ಹೇಳಿದರು, ಕೇರಳದಲ್ಲಿ ಭಿಕ್ಷುಕರು ಪೇಪರ್ ಕೊಂಡ್ಕೊಂಡು ಓದ್ತಾರೆ, ನಮ್ಮಲ್ಲಿ ಶ್ರೀಮಂತರು ಪತ್ರಿಕೆಯನ್ನು ಭಿಕ್ಷೆ ಬಿಡಿ ಓದ್ತಾರೆ ಅಂತ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಫುಲ್ಲಕುಸುಮಿತದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ.